ಪ್ರೀತಿಯ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೆ ಹೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತೆನ್ನುವ ಮುಂಜಾನೆಯ ವಾಕ್ಯ ಧ್ಯಾನದ ಸರಣಿಯಲ್ಲಿ ಈ ತಿಂಗಳು ನಾವು ದೇವರು ನಮ್ಮ ಕೂಡ ಇದ್ದಾನೆ ಎಂಬ ವಿಷಯವನ್ನು ಪ್ರಸ್ತಾಪಿಸುತ್ತಿದ್ದೇವೆ. ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 9 ಮತ್ತು 10ನೇ ವಚನ. ಅಪೊಸ್ತಲರ ಕೃತ್ಯಗಳು 7, 9 ಮತ್ತು 10 ವಚನಗಳು. ಮೂಲ ಪಿತೃಗಳು ಹೊಟ್ಟೆ ಕಿಚ್ಚಿನಿಂದ ಯೋಸೇಫನನ್ನು ಐಗುಪ್ತ ದೇಶಕ್ಕೆ ಮಾರಿಬಿಟ್ಟರು. ಅಲ್ಲಿ ದೇವರು ಅವನ ಸಂಗಡ ಇದ್ದು ಅವನಿಗೆ ಬಂದ ಎಲ್ಲಾ ಸಂಕಟಗಳಿಂದ ಅವನನ್ನು ಬಿಡಿಸಿ ಐಗುಪ್ತ ದೇಶದ ಅರಸನಾದ ಫರೋಹನ ಸಮ್ಮುಖದಲ್ಲಿ ದಯಾಪಾತ್ರನು ಜ್ಞಾನವುಳ್ಳವನು ಆಗಿರುವಂತೆ ಅನುಗ್ರಹಿಸಿದನು. ಫರೋಹನು ಅವನನ್ನು ಐಗುಪ್ತ ದೇಶದ ಮೇಲೆಯೂ ತನ್ನ ಎಲ್ಲಾ ಮನೆಯ ಮೇಲೆಯೂ ಅಧಿಕಾರಿಯಾಗಿ ಇಟ್ಟನು. ಈ ವಾಕ್ಯಗಳನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂಥ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಗ್ರಹಿಕೆಯನ್ನು ಹೆಚ್ಚೆಚ್ಚಾಗಿ ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಇದನ್ನು ನಾವು ಒಂದು ವಿಶೇಷವಾದ ವಾಕ್ಯವನ್ನು ಓದಿಕೊಂಡಿದ್ದೇವೆ. ದೇವರು ನಮ್ಮ ಕೂಡ ಇದ್ದಾನೆ ಎಂಬ ಈ ಶೀರ್ಷಿಕೆ ವಿಷಯವನ್ನು ನಾವು ಧ್ಯಾನಿಸ್ತಲೇ ಈಗಾಗಲೇ ಇದಕ್ಕೆ ಮೊದಲು ಯೋಸೇಫನ ಕುರಿತಾಗಿ, ಆದಿಕಾಂಡದಲ್ಲಿರುವಂಥ ಯೋಸೇಫನ ಕುರಿತಾಗಿ ಕೆಲವು ಸಾರಿ ಧ್ಯಾನಿಸಿದ್ದೇವೆ. ತಿರುಗಿ ನಮಗೆ ಅಪೊಸ್ತಲರ ಕೃತ್ಯದಲ್ಲಿ ದೇವರು ಇಂಥದೇ ವಾಕ್ಯವನ್ನು ಅನುಗ್ರಹಿಸ್ತಾನೆ. ಐಗುಪ್ತ ದೇಶದಲ್ಲಿ ಯೋಸೇಫನು ಇದ್ದ ರೀತಿ, ಅವನ ಅಣ್ಣಂದಿರು ಆತನೊಂದಿಗೆ ನಡ್ಕೊಂಡ ರೀತಿ, ಆದರೆ ದೇವರು ಅವನೊಂದಿಗಿದ್ದು ಆತನನ್ನ ಉನ್ನತ ಸ್ಥಾನಕ್ಕೆ ಏರಿಸಿದ ಎಲ್ಲಾ ಸಂಗತಿಗಳನ್ನ ನಾವು ಅವುಗಳಲ್ಲಿ ಕೆಲವೊಂದನ್ನು ಧ್ಯಾನಿಸೋದಕ್ಕೆ ಕರ್ತನು ಕೃಪೆ ಕೊಟ್ಟಿದ್ದಾನೆ. ಈ ವಿಷಯ ತಿರುಗಿ ಹೊಸ ಒಡಂಬಡಿಕೆಯಲ್ಲಿ ಪ್ರಸ್ತಾಪಿಸಲ್ಪಟ್ಟದೆ. ಇಲ್ಲಿ ಬರೆದಿದೆ 9ನೇ ವಚನದಲ್ಲಿ, ಮೂಲ ಪಿತೃಗಳು ಹೊಟ್ಟೆ ಕಿಚ್ಚಿನಿಂದ ಯೋಸೇಫನನ್ನು ಐಗುಪ್ತ ದೇಶಕ್ಕೆ ಮಾರಿಬಿಟ್ಟರು. ಯೋಸೇಫನ ಅಣ್ಣಂದಿರು ಯಾವ ಕಾರಣಕ್ಕಾಗಿ ಅವರ ತಮ್ಮನನ್ನ ಅಂದ್ರೆ ಯೋಸೇಫನನ್ನ ಐಗುಪ್ತ ದೇಶಕ್ಕೆ ಮಾರಿಬಿಟ್ಟರು ಎನ್ನುವುದಕ್ಕೆ ಒಂದು ನಿರ್ದಿಷ್ಟ ಕಾರಣದಲ್ಲಿ ಕೊಡಲ್ಪಟ್ಟದೆ. ಅದು ಹೊಟ್ಟೆ ಕಿಚ್ಚು. ಸ್ಪಷ್ಟವಾಗಿ ಇಲ್ಲಿ ಬರ್ತದೆ, ಹೊಟ್ಟೆ ಕಿಚ್ಚಿನಿಂದ. ಹೊಟ್ಟೆ ಕಿಚ್ಚಿನ ಕುರಿತು ಜ್ಞಾನೋಕ್ತಿಗಳಲ್ಲಿ ಒಂದು ಮಾತು ಬರ್ತದೆ. ನಾವು ಅವಶ್ಯವಾಗಿ ಅದನ್ನ ನೋಡಲೇಬೇಕಾಗ್ತದೆ. ಜ್ಞಾನೋಕ್ತಿಗಳು 27ನೇ ಅಧ್ಯಾಯ 4ನೇ ವಚನ. ಜ್ಞಾನೋಕ್ತಿ 27:4. ಕೋಪವು ಕ್ರೂರ, ಕ್ರೋಧವು ಪ್ರವಾಹ, ಮಾತ್ಸರ್ಯಕ್ಕೆ ಎದುರಾಗಿ ಯಾರು ನಿಂತಾರು. ಅರಸನಾದ ಸೊಲೊಮೋನನು ದೇವರು ಆತನಿಗೆ ಕೊಟ್ಟ ಒಂದು ವಿಶೇಷ ಜ್ಞಾನದಲ್ಲಿ ಅನೇಕ ಸಂಗತಿಗಳನ್ನು ಗ್ರಹಿಸಿದವನಾಗಿ ಹೆಚ್ಚು ಕಡಿಮೆ 3,000 ಜ್ಞಾನೋಕ್ತಿಗಳನ್ನು ಬರೆದವನು. ಆತನು ಇಲ್ಲಿ ಒಂದು ಗಂಭೀರವಾದ ವಿಷಯವನ್ನು ಪ್ರಸ್ತಾಪಿಸ್ತಾ ಹೇಳ್ತಾನೆ, ಕೋಪವು ಕ್ರೂರ. ಒಬ್ಬ ಮನುಷ್ಯನ ಕೋಪ ಅದು ಕ್ರೂರವಂತೆ. ಕ್ರೋಧವು ಪ್ರವಾಹ. ಒಬ್ಬ ಮನುಷ್ಯನ ಮೇಲೆ ವಿಪರೀತ, ಒಬ್ಬನೊಳಗೆ ಇನ್ನೊಬ್ಬನ ಮೇಲೆ ವಿಪರೀತ ಕೋಪವು ಇದ್ದು ಅದು ಕ್ರೋಧವಾಗಿದ್ದರೆ ಅದು ಪ್ರವಾಹದಂತೆ ಅವನ ಮೇಲೆ ಎರಗ್ತದೆ ಎಂಬುದಾಗಿ ಹೇಳ್ತಾನೆ. ಹಾಗಾಗಿ ಎಷ್ಟೋ ದೊಂಬಿಗಳು, ದಾಳಿಗಳು, ಘರ್ಷಣೆಗಳು, ಗುಂಪು ಗಲಭೆಗಳು ನಡೀತದೆ. ಅದು ಕ್ರೋಧಕ್ಕೆ ಸಂಬಂಧಪಟ್ಟ ವಿಷಯ. ಕ್ರೋಧವು ಪ್ರವಾಹ. ಅದನ್ನೆಲ್ಲ ಹೇಳಿ ನಂತರದಲ್ಲಿ ಆತನು ಹೇಳ್ತಿದ್ದಾನೆ, ಮಾತ್ಸರ್ಯ ಅಂದ್ರೆ ಹೊಟ್ಟೆ ಕಿಚ್ಚು. ಮಾತ್ಸರ್ಯಕ್ಕೆ ಎದುರಾಗಿ ಯಾರು ನಿಂತಾರು. ಒಬ್ಬನಿಗೆ ಇನ್ನೊಬ್ಬನ ಮೇಲೆ ಮಾತ್ಸರ್ಯ ಉಂಟಾದರೆ, ಅಥವಾ ಒಬ್ಬನು ಇನ್ನೊಬ್ಬನ ಹೊಟ್ಟೆ ಕಿಚ್ಚಿಗೆ ಸಿಲುಕಿಕೊಂಡ್ರೆ, ಇಲ್ಲಿ ಬರ್ದದೆ ಅದಕ್ಕೆದುರಾಗಿ ಯಾರು ನಿಂತಾರು. ಹಾಗಾದ್ರೆ ಹೊಟ್ಟೆ ಕಿಚ್ಚು ಯಾವ ವಿಧವಾದ ದ್ರೋಹ ಮಾಡುವುದಕ್ಕೂ ಅದು ಹಿಂದೆಗಿದೆ ಎಂಬಂತ ಅರ್ಥವು ಇದು ಕೊಡ್ತದೆ. ಈ ದಿನ ಪ್ರಪಂಚದಲ್ಲಿ ಇನ್ನೊಬ್ಬರ ಹೊಟ್ಟೆ ಕಿಚ್ಚಿನಿಂದಲೇ ಬಾಧೆ ಪಡುವವರು ಅದೆಷ್ಟೋ ಮಂದಿ. ಇಲ್ಲಿ ಬರ್ದದೆ ಮೂಲಪಿತೃಗಳು ಹೊಟ್ಟೆ ಕಿಚ್ಚಿನಿಂದ ಯೋಸೇಫನನ್ನು ಐಗುಪ್ತ ದೇಶಕ್ಕೆ ಮಾರಿಬಿಟ್ಟರು. ಈ ವಾಕ್ಯವನ್ನು ಕೇಳ್ತಿರುವಂತ ಪ್ರಿಯ ದೇವ ಜನರೇ, ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಪ್ರೀತಿಸುವಂತ ಪ್ರೀತಿಯ ದೇವ ಜನರೇ, ಮತ್ತೊಬ್ಬರ ಹೊಟ್ಟೆ ಕಿಚ್ಚಿಗೆ ಗುರಿಯಾಗಿದ್ದೀರಾ? ಮತ್ತೊಬ್ಬರ ಹೊಟ್ಟೆ ಕಿಚ್ಚಿಗೆ ಗುರಿಯಾಗಿ ಕೆಲಸದ ಮೇಲೆ, ಅಥವಾ ನೀವು ಓದುವ ಸ್ಥಳದಲ್ಲಿ, ಅಥವಾ ನೀವು ಪ್ರಯಾಣಿಸುವಂತ ವಾಹನಗಳಲ್ಲಿ, ಅಥವಾ ಕುಟುಂಬದ ಒಳಗೆ ಬಾಧೆ ಅನುಭವಿಸ್ತಿದ್ದೀರಾ? ಅಥವಾ ಯಾವ ಕ್ಷೇತ್ರದಲ್ಲಿದ್ದು ಇಂಥ ಸಂಕಟಗಳನ್ನ ಅನುಭವಿಸ್ತಿದ್ದೀರಿ? ಯೋಸೇಫನಿಗೆ ಎರಗಿದ ದೇವರು ನಿಮಗೂ ಇದ್ದಾನೆ. ಇತರರ ಹೊಟ್ಟೆ ಕಿಚ್ಚಿನಿಂದ ನೀವು ಮತ್ತೊಬ್ಬರಿಗೆ ಗುಲಾಮರಾಗತಕ್ಕ ಪರಿಸ್ಥಿತಿ ಅಥವಾ
ಕಾರಣವಿಲ್ಲದೆ ಶಿಕ್ಷೆಗಳನ್ನ, ಕಾರಣವಿಲ್ಲದೆ ಅವಮಾನವನ್ನ, ಕಾರಣವಿಲ್ಲದೆ ನಷ್ಟವನ್ನು ಅನುಭವಿಸ್ತಿದ್ದೀರಾ? ಹಾಗಾದ್ರೆ ಇಂಥವರಿಗೆ ಏನಾದ್ರೂ ಉಪಶಮನವಿದೆಯೋ? ದೇವರಲ್ಲಿ ಮುಂದೆ ಹೇಳ್ತಾನೆ 10ನೇ ವಚನದಲ್ಲಿ, ಅಲ್ಲಿ ದೇವರು ಅವನ ಸಂಗಡ ಇದ್ದು, ನಿಮ್ಮ ಸಂಗಡಲೇ ದೇವರಿದ್ದ. ಯೋಸೇಫನ ಸಂಗಡ, ಇತರರ ಹೊಟ್ಟೆ ಕಿಚ್ಚು ಅನುಭವಿಸಿದ ಯೋಸೇಫನ ಸಂಗಡ ದೇವರು ಇದ್ದದೇ ಆದರೆ, ಈ ದಿನ ನಿಷ್ಕಾರಣವಾಗಿ ಹೊಟ್ಟೆ ಕಿಚ್ಚನ್ನು ಅನುಭವಿಸ್ತಿರುವಂತಹ ನಿಮ್ಮ ಸಂಗಡ ಅದೇ ದೇವರಿದ್ದಾನೆ. ನಿಶ್ಚಯವಾಗಿ ನಾನು ಇದನ್ನ ಹೇಳಬಲ್ಲೆ. ಮುಂದುವರೆದು ಬರ್ತದೆ, ಅಲ್ಲಿ ದೇವರು ಅವನ ಸಂಗಡ ಇದ್ದ, ಅವನಿಗೆ ಬಂದ ಎಲ್ಲಾ ಸಂಕಟಗಳಿಂದ ಅವನನ್ನು ಬಿಡಿಸಿ. ಯೋಸೇಫನಿಗೆ ಅನೇಕ ವಿಧವಾದ ಸಂಕಟಗಳು ಬಂದದೆ. ಅವನ ಅಣ್ಣಂದರು ಅವನನ್ನ ಹಿಡಿದು ಹೊಡೆದು ನೀರಿಲ್ಲದ ಬಾವಿಗಳಲ್ಲಿ ಎಸೆದು ಅವನನ್ನು ಕೊಲ್ಲಬೇಕೆಂದಿರುವಾಗ ಅವರ ಅಣ್ಣಂದ್ರಲ್ಲೇ ಒಬ್ಬನು ಬಂದು ಅವನನ್ನು ಬಿಡಿಸಿ, ನಾವು ಕೊಲ್ಲುವುದು ಬೇಡ, ಅವನನ್ನು ಮಾರಿಬಿಡೋಣ ಎಂಬುದಾಗಿ ಯಾರೋ ಅನ್ಯರಿಗೆ ಮಾರಿದ್ದಾರೆ, ಹಣಕ್ಕೆ ಮಾರಿದ್ದಾರೆ, ಅವರು ತಕೊಂಡೋಗಿ ಇನ್ನೊಬ್ಬನಿಗೆ ಮಾರಿದ್ದಾರೆ. ಅಲ್ಲಿ ಆತನು ಒಬ್ಬ ಸೇವಕ ನಿಂತಿದ್ದಾನೆ. ಆದರೆ ಅವನಿದ್ದ ಸ್ಥಳದಲ್ಲಿ ಎಲ್ಲವೂ ಆಶೀರ್ವದಿಸಲ್ಪಡುವುದನ್ನು ಕಂಡ ಇವನ ಯಜಮಾನನು ಅಲ್ಲಿ ಇವನನ್ನು ಎಲ್ಲಾದ್ರ ಮೇಲೆ ಮನೆ ವಾರ್ತೆಯವನಂತೆ, ಯಜಮಾನನಂತೆ ಎಲ್ಲವುಗಳ ಮೇಲೆ ಒಬ್ಬ ಮೇಲಧಿಕಾರಿಯನ್ನಾಗಿ ತನ್ನ ಇಡ್ತಾನೆ. ಆದರೆ ಅಲ್ಲಿ ಇವನ ಯಜಮಾನನ ಹೆಂಡತಿಯ ಒಂದು ದುಸ್ಸಾಹಸದಲ್ಲಿ ಇವನು ತಿರುಗಿ ಸುಳ್ಳು ಅಪವಾದಕ್ಕೊಳಗಾಗಿ ಸೆರೆಮನೆಯಲ್ಲಿರುವಂಥ ಪರಿಸ್ಥಿತಿ ಬರ್ತದೆ. ಅಲ್ಲಿಯೂ ಸೆರೆಮನೆ ಯಜಮಾನ ಈತನ ಮೇಲಿದ್ದ ದೇವರ ಕೃಪೆಯನ್ನು ನೋಡಿ ಅಲ್ಲಿ ಎಲ್ಲರ ಮೇಲೆ ಇವನನ್ನ ಮತ್ತೆ ಅಧಿಕಾರಿನಾಗಿಡ್ತಾನೆ. ಆದ್ರೆ ಒಬ್ಬ ಕೈದಿಯಾಗಿಯೇ ಎಲ್ಲರ ಮೇಲೆ ಅಧಿಕಾರಿಯಾಗಿ ಇರಬೇಕಾಗ್ತದೆ. ಅಲ್ಲಿ ಇಬ್ಬರ ಕನಸಿಗೆ ಅರ್ಥವನ್ನ ಹೇಳ್ತಾನೆ. ಅದ್ರಲ್ಲಿ ಒಬ್ಬನು ಸಾಯ್ತಾನೆ, ಒಬ್ಬನು ಬದುಕ್ತಾನೆ. ಅವನು ಹೇಳ್ತಾನೆ, ನೀನು ಇದನ್ನ ಒಂದು ದಿವಸ ಅರಸನ ಮುಂದೆ ತರಬೇಕೆನ್ನುವಂತ ಒಂದು ಮಾತು ಹೇಳಿದಾಗ ಅಂತ ಒಂದು ಸಂದರ್ಭ ಬರ್ತದೆ. ಆಗ ಅವನು ಹೇಳ್ತಾನೆ, ಸೆರೆಮನೆಯಲ್ಲಿ ಒಬ್ಬನು ನನಗೆ ಹೇಳಿದ ಕನಸಿನಂತೆ, ನಮಗೆ ಹೇಳಿದ ಕನಸಿನಲ್ಲಿ ಒಬ್ಬನು ಸತ್ತೋ, ನಾನು ಬದುಕೊಂಡೇನು ಅಂತ ವಿಚಾರ ಬಂದಾಗ ಅಲ್ಲಿ ಆತನನ್ನು ಬಿಡುಗಡೆ ಮಾಡ್ತಾರೆ. ಅರಸನ ಕನಸುಗಳನ್ನು ಈತನು ವಿವರಿಸ್ತಾನೆ. ಆದರೆ ಅರಸನು ಮುಂದೆ ತೆಗೆದುಕೊಳ್ಬೇಕಾದ ಯೋಜನೆಗಳು ಏನ್ ಮಾಡ್ಬೇಕು, ಯಾವ ರೀತಿ ಸುಭಿಕ್ಷ ಕಾಲವನ್ನ ನಿಭಾಯಿಸಬೇಕು, ಅದರ ನಂತರ ಬರುವಂತ 7 ವರ್ಷಗಳ ದುರ್ಭಿಕ್ಷ ಕಾಲದಲ್ಲಿ ಹೇಗೆ ಅದನ್ನು ನಿಭಾಯಿಸಬೇಕೆನ್ನುವಂತ ಯೋಜನೆಗಳನ್ನ ಆತನು ಪ್ರಕಟಿಸ್ತಾನೆ. ಐಗುಪ್ತದ ಅರಸನಿಗೆ ಅನ್ನಿಸ್ತದೆ, ಹಾಗಾದ್ರೆ ಇಂಥ ಒಂದು ಜ್ಞಾನ ಈತನಲ್ಲಿ ಇರುವುದಾದ್ರೆ ಈತನ ಎಲ್ಲಾ ಸಂಗತಿಗಳ ಮೇಲೆ ಸರ್ವಾಧಿಕಾರಿಯಾಗಿರ್ಲೆಂಬುದಾಗಿ ಆತನನ್ನ ಸನ್ಮಾನಿಸ್ತಾನೆ. ಚಿನ್ನದ ಸರ ಅಲ್ಲ, ಚಿನ್ನದ ಸರಪಣಿಯನ್ನ ಆತನಿಗೆ ಹಾಕಿ ಸನ್ಮಾನಿಸ್ತಾನೆ. ಪ್ರಿಯರೇ, ಹಾಗಾದ್ರೆ ಇಲ್ಲಿ ಬರ್ತದೆ, ಅಲ್ಲಿ ದೇವರವನ ಸಂಗಡ ಇದ್ದ, ಅವನಿಗೆ ಬಂದ ಎಲ್ಲಾ ಸಂಕಟಗಳಿಂದ ಅವನನ್ನು ಬಿಡಿಸಿ. ಯೋಸೇಫನೊಂದಿಗಿದ್ದ ದೇವರು ಆತನನ್ನ ಎಲ್ಲಾ ಸಂಕಟಗಳನ್ನ ಬಿಡಿಸಿದ್ದೇ ಆದರೆ, ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಪ್ರಿಯ ದೇವ ಮಗುವೆ, ನಿನಗೆ ಒದಗುವ ಎಲ್ಲಾ ಸಂಕಟಗಳಿಂದ ದೇವರು ಬಿಡಿಸ್ತಾನೆ. ನಂತರದಲ್ಲಿ ಬರ್ತದೆ, ಐಗುಪ್ತ ದೇಶದ ಅರಸನಾದ ಫರೋಹನ ಸಮ್ಮುಖದಲ್ಲಿ ದಯಾಪಾತ್ರನು ಜ್ಞಾನವುಳ್ಳವನು ಆಗಿರುವಂತ ಅನುಗ್ರಹಿಸಿದನು. ಒಳ್ಳೆ ವಿಷಯ. ದೇವರು ಅವನನ್ನ ಎಲ್ಲಾ ಸಂಕಟಗಳನ್ನ ಬಿಡಿಸಿದ ನಿಜ. ನಂತರದಲ್ಲಿ ಆ ದೇಶಕ್ಕೆ ಮುಖ್ಯ ಅಧಿಪತಿ ಯಾರು, ಅರಸನು ಯಾರು, ಅವನ ದಯೆಗೆ ಅವನನ್ನ ಪಾತ್ರನಾಗಿ ಮಾಡಿದ. ಹಾಗಾದ್ರೆ ನೀನಿರುವಂತ ಸ್ಥಳದಲ್ಲಿ ಯಾರು ಒಬ್ಬ ಮುಖ್ಯ ಅಧಿಕಾರಿಯೋ ಅವರ ದಯೆಗೆ ಪಾತ್ರರಾಗುವಂತೆ ಮಾಡುವ ದೇವರು ನಿನ್ನ ದೇವರು. ಮತ್ತು ದೇವರು ಆತನಿಗೆ ಜ್ಞಾನವನ್ನ ಅನುಗ್ರಹಿಸಿದನು. ಆತನು ಎಲ್ಲರಿಗಿಂತಲೂ ಮಿಗಿಲಾದ ಜ್ಞಾನವುಳ್ಳವನಾಗಿರುವಂತ ದೇವರು ಅನುಗ್ರಹಿಸಿದ ಎಂಬುದಾಗಿ ಬರ್ತದೆ. ಹಾಗಾದ್ರೆ ನೀನಿರುವ ಕ್ಷೇತ್ರದಲ್ಲಿ, ನೀನಿರುವ ಕೆಲಸ ಮಾಡುವ ಸ್ಥಳದಲ್ಲಿ, ಅಥವಾ ದೇವನಿಗೆ ಜವಾಬ್ದಾರಿ ಕೊಟ್ಟ ಕ್ಷೇತ್ರದಲ್ಲಿ ಎಲ್ಲರಿಗಿಂತಲೂ ಮಿಗಿಲಾದ ಜ್ಞಾನವನ್ನು ಹೊಂದುವಂತೆ ಆತ ನಿನಗೆ ಕಡ್ಡಾಯವಾಗಿ ಮಾಡಿಯೇ ಮಾಡ್ತಾನೆ. ನಂತರದಲ್ಲಿ ಬರ್ತದೆ, ಫರೋಹನು ಅವನನ್ನು ಐಗುಪ್ತ ದೇಶದ ಮೇಲೆ ತನ್ನ ಎಲ್ಲಾ ಮನೆಯ ಮೇಲೆ ಅಧಿಕಾರಿಯನ್ನಾಗಿಟ್ಟನು. ಪ್ರೇರೆ, ಯೋಸೇಫನ್ನು ದೇವರಿಗೆ ಪರಿಶುದ್ಧನಾಗಿ ನಡ್ಕೊಳ್ಳುವಂತ ತೀರ್ಮಾನದಲ್ಲಿ ಆತನು ಮುಂದುವರಿಯುತ್ತಾ ಹೋಗುವಾಗ, ದೇವರಲ್ಲಿ ಭಯಭಕ್ತಿಯುಳ್ಳನಾಗಿ ಮುಂದುವರಿಯುತ್ತಾ ಹೋಗುವಾಗ, ಅರಸನ ಸಿಂಹಾಸನ ಅಧಿಕಾರ ಹೊರತುಪಡಿಸಿ ಮಿಕ್ಕ ಎಲ್ಲಾ ಸಂಗತಿಯ ಮೇಲೆ ಯೋಸೇಫನನ್ನ ಅಧಿಕಾರಿಯನ್ನಾಗಿಟ್ಟಿದ್ದ. ಹಾಗಾದ್ರೆ ನೀನು ಪರಿಶುದ್ಧತೆಗೆ ಮನಸ್ಸು ಕೊಡು, ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿರುವುದಕ್ಕೆ, ಅನ್ಯಾಯವನ್ನು ಮುಟ್ಟದಿರುವಂತೆ ಕರ್ತನಿಗೆ ನಡುಗುತ್ತಾ ಜೀವಿಸುವವನಾಗಿ ಒಪ್ಪಿಸಿಕೊಡು, ಆತನಿಗೆ ಅಂಟಿಕೊಂಡಿರು. ಕರ್ತನು ನಿನ್ನನ್ನು ಮಹಾಪದವಿಗೆ ಆತನು ತರುವಂತ ದೇವರಾಗಿದ್ದಾನೆ. ಈ ವಾಕ್ಯವನ್ನ ಗಟ್ಟಿಯಾಗಿ ಇಟ್ಟುಕೊಳ್ಳ್ರಿ. ಎಲ್ಲಾ ಪರಿಸ್ಥಿತಿಗಳ ನಡುವೆ ಒಂದು ಸೊಗಸಾದ ಮಾತು ಬರ್ತದೆ, ಅಲ್ಲಿ ದೇವರು ಅವನ ಸಂಗಡ ಇತ್ತು. ದೂರದ ದೇಶದಲ್ಲಿ ಆತನಿಗೆ ಯಾರೂ ಆಸರೆ ಇಲ್ಲ, ಆದರೆ ಅಲ್ಲಿ ಆತನಿಗೆ ಆಸರೆ ದೇವಾದಿ ದೇವನು. ಅದೇ ದೇವರು ನಿನಗೆ, ಯೋಸೇಫನ ದೇವರೇ ನಿನಗೂ ಅಲ್ಲೇ ಆಸರೆ, ನೀನಿರುವಲ್ಲಿ ನಿನಗೆ ಆಸರೆ ಆತನೇ. ಈ ವಾಕ್ಯವನ್ನ ತಿರುಗಿ ನೀನು ವಾಕ್ಯದಲ್ಲಿ ತೆಗೆದು ತಿರುಗಿ ಓದುತ್ತಾ, ದೇವರೇ ನನಗೂ ಈ ರೀತಿಯಾಗಿ ಸಹಾಯ ಮಾಡೆಂಬುದಾಗಿ ಪ್ರಾರ್ಥಿಸು. ಯೋಸೇಫನ ದೇವರು ನಿನ್ನನ್ನು ವಿಶೇಷವಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯುಳ್ಳ ತಂದೆಯೇ,
ಹೊಟ್ಟೆಕಿಚ್ಚಿನ ಮುಂದೆ ನಿಲ್ಲುವುದಕ್ಕೆ ಯಾರೂ ಸಾಧ್ಯವಿಲ್ಲ. ಆದರೆ ಹೊಟ್ಟೆಕಿಚ್ಚು ಅನುಭವಿಸಂತ ನಿನ್ನ ಮಕ್ಕಳ ಸಂಗಡ ನೀನು ಇದ್ದೀ ಅನ್ನುವಂಥದ್ದನ್ನ ಈ ವಾಕ್ಯದಲ್ಲಿ ನಾವು ಕೇಳಿದ್ದೇವೆ ಸ್ವಾಮಿ. ಕರ್ತನೇ, ಅಲ್ಲಿ ಅವನಿಗೆ ಬಂದ ಎಲ್ಲಾ ಸಂಕಟದಿಂದ ಬಿಡಿಸಿದ ದೇವರೇ, ಈ ಪ್ರಿಯರನ್ನ ಪ್ರತಿಯೊಂದು ಸಂಕಟದಿಂದ ದಯಮಾಡಿ ಬಿಡುಗಡೆ ಮಾಡು ಅಪ್ಪ ತಂದೆ. ಅರಸನ ಎದುರು ಈತನು ನಿಲ್ಲುವಾಗ ಈತನು ಅವನ ದಯೆಗೆ ಪಾತ್ರರಾಗುವಂತೆ ಮಾಡಿದ ದೇವರೇ, ಜ್ಞಾನವು ಉಳ್ಳವನಾಗಿರುವಂತೆ ಅನುಗ್ರಹಿಸ್ತದೆ, ಜ್ಞಾನವನ್ನು ಅನುಗ್ರಹಿಸಿದ ದೇವರೇ. ಈ ಪ್ರಿಯರಿಗೂ ಕರ್ತನೆ, ಇವರ ಮೇಲಾಧಿಕಾರಿಗಳ ಹೃದಯದಲ್ಲಿ ಇವರ ಮೇಲೆ ಒಂದು ದಯೆಯನ್ನು ಹುಟ್ಟಿಸು. ಇವರು ಕರ್ತನೆ, ಇವರ ಜೊತೆಯವರಿಗಿಂತಲೂ ಅಧಿಕ ಜ್ಞಾನಪರರಾಗಿ ಜ್ಞಾನವುಳ್ಳವರಾಗಿರುವಂತೆ ಇವರನ್ನ ಆಶೀರ್ವದಿಸು ಸ್ವಾಮಿ. ಆ ಕೃಪೆಯನ್ನು ಅನುಗ್ರಹಿಸು ಕರ್ತನೆ. ಮತ್ತು ಇವರ ಮೇಲಾಧಿಕಾರಿಗಳು ಇವರನ್ನ ಕರ್ತನೆ ಉನ್ನತ ಸ್ಥಾನಕ್ಕೆ ಪ್ರಮೋಟ್ ಮಾಡುವಂತೆ, ಇವರಿಗೆ ಬಡ್ತಿ ಕೊಡುವಂತೆ ಕಾರ್ಯ ಮಾಡು ಸ್ವಾಮಿ. ಈ ವಾಕ್ಯವನ್ನು ಓದಿ ಈ ಪ್ರಿಯರು ಬಲಗೊಳ್ಳಲಿ ಕರ್ತನೆ. ವಾಕ್ಯದಲ್ಲಿ ಯೋಸೇಫನನ್ನು ಆಶೀರ್ವದಿಸಿದ ದೇವರು ನನ್ನನ್ನು ಆಶೀರ್ವದಿಸಲೆಂತಾಗಿ ಪ್ರಾರ್ಥಿಸಲಿ. ನಿನ್ನ ವಿಶೇಷವಾದ ದಯೆ ಕೃಪೆ ಇವರಿಗೆ ಉಂಟಾಗಲಿ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತಾನೆ, ನೀನೇ ಕನಿಕರಿಸಿ ಎಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.